ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಖಾರ ಬೂಂದಿನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ತುಂಬ ಕ್ರಿಸ್ಪಾಗಿ, ತುಂಬ ಟೇಸ್ಟಿಯಾಗಿ ಮನೇಲೇ ಬೇಕ್ರಿ ಸ್ಟೈಲಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಬನ್ನಿ, ಹಾಗಿದ್ರೆ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ನ ನೋಡ್ಕೊಂಬರೋಣ. ಫಸ್ಟು ನಾನು 2 ಬೌಲ್ ಆಗೋಷ್ಟು ಹಸಿ ಕಡಲೆ ಹಿಟ್ಟು, ಅಂದರೆ ಬಜ್ಜಿ ಬೋಂಡ ಮಾಡ್ತಾರಲ್ಲ ಆ ಒಂದು ಕಡಲೆ ಹಿಟ್ಟನ್ನ ತೊಗೊಂಡಿದ್ದೀನಿ. 2 ಬೌಲಷ್ಟು ತೊಗೊಂಡಿದ್ದೀನಿ. ಹಾಗೆ ಅದಕ್ಕೆ 1 ಬೌಲು ಕಡಲೆ ಬೀಜ ಮತ್ತು ಅರ್ಧ ಬೌಲು ಕಡಲೆ ಮತ್ತು ಕರಿಬೇವಿನ ಸೊಪ್ಪು ತೊಗೊಂಡಿದ್ದೀನಿ. ನೋಡಿ, ಈ ರೀತಿ ಒಂದು ದೊಡ್ಡ ಬೌಲ್ನ ಇಟ್ಕೊಂಡು ಅದಕ್ಕೆ ನಾನು ತೊಗೊಂಡಿರೋಂಥ 2 ಬೌಲಷ್ಟು ಕಡಲೆ ಹಿಟ್ಟನ್ನ ಹಾಕೋತಾ ಇದ್ದೀನಿ. ಹಾಗೆ ನಮಗೆ ಇದಕ್ಕೆ ರಿಕ್ವೈರ್ಡ್ ಬರೋದು 1 ಸ್ಪೂನಷ್ಟು ಉಪ್ಪು ಬೇಕಾಗುತ್ತೆ. ನಾನು ಪುಡಿ ಉಪ್ಪನ್ನೇ ಯೂಸ್ ಮಾಡ್ತಾ ಇರೋದು, ಯಾಕಂದರೆ ಬೇಗ ಕರಗುತ್ತೆ ಅನ್ನೋ ಕಾರಣಕ್ಕೋಸ್ಕರ. ಅಲ್ಲಲ್ಲೇ ಹಳ್ಳು ಉಪ್ಪಾದ ಸಿಗುತ್ತೆ. ಸೊ ಪುಡಿ ಉಪ್ಪನ್ನ ನಾನು 1 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಹಾಗೆ 1.5 ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್ ತೊಗೊಂಡಿದ್ದೀನಿ. ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ತೊಗೊಂಡ್ರೆ ನಿಮಗೆ ಸ್ವಲ್ಪ ಕಲರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ, ತುಂಬ ಖಾರನೂ ಇರಲ್ಲ. ಹಾಗೆ 1/4 ಟೇಬಲ್ ಸ್ಪೂನಷ್ಟು ಸೋಡಾ ಹಾಕಿದ್ದೀನಿ. 1/4 ಟೇಬಲ್ ಸ್ಪೂನ್ ಮಾತ್ರ ಹಾಕಿ, ಜಾಸ್ತಿ ಹಾಕಬೇಡಿ. ಹಾಗೆ 1/4 ಟೇಬಲ್ ಸ್ಪೂನಷ್ಟು ಅರಿಶಿಣದ ಪೌಡರ್ ಹಾಕಿದ್ದೀನಿ. ಹಾಗೆ ಎಲ್ಲನೂ ಸೇರಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಡ್ರೈ ಆಗಿ ಮಿಕ್ಸ್ ಮಾಡ್ಕೊಳ್ಳಿ ಫಸ್ಟು, ಯಾಕಂದರೆ ಡ್ರೈ ಮಿಕ್ಸ್ ಕೊಟ್ಟರೆ ನೀಟಾಗಿ ಎಲ್ಲ ಕಡೆ ಕಡಲೆ ಹಿಟ್ಟು ಮತ್ತು ಉಪ್ಪು ಏನು ಹಾಕಿರ್ತೀವಿ ಡ್ರೈ ಮಿಕ್ಸಲ್ಲೇ ನೀಟಾಗಿ ಮಿಕ್ಸ್ ಆಗುತ್ತೆ. ಅದಾದಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕೋತಾ ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಒಂದೇ ಸಾರಿ ನೀರು ಹಾಕ್ಕೊಂಡ್ರೆ ನೀರಾಗ್ಬಿಡುತ್ತೆ. ಸೊ ಸ್ವಲ್ಪ ಸ್ವಲ್ಪನೇ ಹಾಕೋತಾ ಮಿಕ್ಸ್ ಮಾಡ್ಕೋಬೇಕು. ಬಜ್ಜಿ ಬೋಂಡ ಏನು ಮಾಡ್ತೀವಲ್ಲ ಅದಕ್ಕಿಂತನೂ ಸ್ವಲ್ಪ ತಿಳಿ, ಅಂದರೆ ಸ್ವಲ್ಪ ನೀರಾಗಿನೇ ಇರಬೇಕು, ತುಂಬ ನೀರಾಗಿಯಲ್ಲ, ಸ್ವಲ್ಪ ಕ್ರೀಮಿ ಥರ ಇರಬೇಕಾಗುತ್ತೆ. ನೋಡ್ತಾ ಇದ್ರಲ್ಲ, ಈ ಒಂದು ಟೆಕ್ಸ್ಚರಲ್ಲಿ ರೆಡಿ ಆಗಬೇಕು ಹಿಟ್ಟು. ಆವಾಗ ನಮಗೆ ನೀಟಾಗಿ ಟ್ಯಾಪ್ ಮಾಡಿದಾಗ ಎಣ್ಣೆಯಲ್ಲಿ ಬೇಗ ಟ್ಯಾಪ್ ಆಗ್ತಾ ಬರುತ್ತೆ, ಬಬಲ್ಸ್ ಥರ. ಹಾಗೆ ರೆಡಿ ಮಾಡಿರೋ ಹಿಟ್ಟು ಕೂಡ 10 ನಿಮಿಷ ರೆಸ್ಟ್ ಮಾಡಬೇಕು. ಅಷ್ಟೊತ್ತಿಗೆ ಎಣ್ಣೆ ಕಾಯಿಸ್ಕೊಂಡ್ರೆ ಈ ರೀತಿ ಒಂದು ಹೋಲ್ ಇರೋವಂಥ 1 ಸ್ಪೂನ್ ಇರುತ್ತೆ. ಆ ಸ್ಪೂನಲ್ಲಿ ನಾವು ಒಂದು ಸೌಟ್ ತೊಗೊಂಡು ಹಿಟ್ಟನ್ನು ಹಾಕೋತಾ ಟ್ಯಾಪ್ ಮಾಡ್ತಾ ಹೋದರೆ ಸಾಕು. ನಾವೇನು ಪ್ಯಾನ್ ತೊಗೊಂಡಿರ್ತೀವಲ್ಲ ಅದಕ್ಕೆ ಟ್ಯಾಪ್ ಮಾಡಿದ್ರೆ ಸ್ಪೂನಿಂದ ನೀಟಾಗಿ ಚಿಕ್ಕದಾಗಿ ಬಬಲ್ಸ್ಗಳು ಬರುತ್ತೆ. ಖಾರ ಬೂಂದಿ ಏನಿರುತ್ತಲ್ಲ ಆ ಒಂದು ಶೇಪ್ಗೆ ರೆಡಿ ಆಗುತ್ತೆ. ತುಂಬ ಗಟ್ಟಿ ಮಾಡಿಕೊಂಡ್ರೆ ಗಟ್ಟಿ ಥರ ಫೀಲ್ ಆಗುತ್ತೆ. ಕ್ರಿಸ್ಪಾಗಿ ಬರಬೇಕು ಅಂದರೆ ಕರೆಕ್ಟಾಗಿ ಮೆಷರ್ಮೆಂಟಲ್ಲಿ ನೀರು ಹಾಕ್ಕೋಬೇಕಾಗುತ್ತೆ. ನೋಡಿ, ಈ ರೀತಿ ನಾನು ಟ್ಯಾಪ್ ಮಾಡಿಕೊಂಡು ಎಣ್ಣೆ ಪೂರ್ತಿ ಹಾಕ್ಕೊಂಡಿದ್ದೀನಿ. 1.5 ಸ್ಪೂನ್ ಹಾಕಿದ್ರೆ ಕರೆಕ್ಟಾಗಿ, ಒಂದು ಸಾಂಬಾರು ಸ್ಪೂನ್ ಇರುತ್ತಲ್ಲ ಅದರಲ್ಲಿ 1.5 ಸ್ಪೂನಷ್ಟು ಹಾಕಿದ್ರೆ ಇಷ್ಟು ಎಣ್ಣೆಗೆ ಅದು ನೀಟಾಗಿ ಕರಿಯುತ್ತೆ, ಅಂದರೆ ನೀಟಾಗಿ ಕ್ರಿಸ್ಪಾಗಿ ಬರುತ್ತೆ. ನೋಡ್ತಾ ಇದ್ರಲ್ಲ, ಈ ಥರ ಚೆಕ್ ಮಾಡ್ಕೋತಾ ಇರಿ. ಕ್ರಿಸ್ಪಾಗಿ ಬಂದ ತಕ್ಷಣವೇ ಹೈ ಫ್ಲೇಮಲ್ಲಿ ಇಟ್ಕೋಬೇಡಿ, ಹೈ ಮತ್ತು ಲೋ ಫ್ಲೇಮ್ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೇ ಮಾಡಬೇಕಾಗುತ್ತೆ. ನೋಡಿ, ರೆಡಿ ಆಯಿತು. ಕಲರ್ ಕೂಡ ತುಂಬ ಚೆನ್ನಾಗಿದೆ, ತುಂಬ ಕ್ರಿಸ್ಪಿಯಾಗಿ ಬಂದಿತ್ತು. ಹಾಗೆ ಇದನ್ನು ನೆಕ್ಸ್ಟ್ ನಾನು ಇನ್ನಷ್ಟು ಮಾಡಿಕೊಂಡು ಇನ್ನೊಂದು ಸ್ವಲ್ಪ ಅರ್ಧ ಬೌಲಷ್ಟು ಪೀನಟ್ಸ್ ತೊಗೊಂಡಿದ್ದೆ, ಅಂದರೆ ಅರ್ಧ ಬೌಲ್ ಕಡಲೆ ಬೀಜ ತೊಗೊಂಡಿದ್ದೆ. ಅದನ್ನು ಕೂಡ ಗೋಲ್ಡನ್ ಫ್ರೈ ಆಗಬೇಕು. ಎಲ್ಲ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೇ ಫ್ರೈ ಮಾಡ್ಕೋಬೇಕಾಗತ್ತೆ. ಈಗ ನೋಡ್ತಾ ಇದ್ದೀರಲ್ಲ, ಅದು ಸ್ವಲ್ಪ ಗೋಲ್ಡನ್ ಫ್ರೈ ಆಯಿತು. ಗೋಲ್ಡನ್ ಫ್ರೈ ಆದಮೇಲೆ ನಾನು ಖಾರ ಬೂಂದಿ ಹಾಕ್ಕೊಂಡಿದ್ನಲ್ಲ ಅದೇ ಪ್ಲೇಟಿಗೆ ಆ ಕಡಲೆ ಬೀಜ ಕೂಡ ಹಾಕಿದ್ದೀನಿ. ಅದಾದಮೇಲೆ ನಾನು ತೊಗೊಂಡಿರೋಂಥ ಹುರ್ಗಡ್ಲೆನ ಹಾಕ್ತಾಯಿದ್ದೀನಿ. ಇದು ಕೂಡ ಸ್ವಲ್ಪ ಕ್ರಿಸ್ಪಾಗಿ ಫ್ರೈ ಆಗಬೇಕು, ಗೋಲ್ಡನ್ ಕಲರ್ ಬರಬೇಕು. ಅದನ್ನು ಕೂಡ ನಾನು ಏನು ಹಾಕ್ಕೊಂಡಿದ್ದೆ ಕಡಲೆ ಬೀಜ ಜೊತೆಗೇ ಅದನ್ನು ಹಾಕ್ಕೊಂಡಿದ್ದೀನಿ. ಒಂದು 5ರಿಂದ 6 ಗರಿಯಷ್ಟು ನಾನು ಕರಿಬೇವಿನ ಸೊಪ್ಪು ತೊಗೊಂಡಿದ್ದೆ, ಅದನ್ನು ಕೂಡ ಹಾಕ್ಕೊಂಡು ಸ್ವಲ್ಪ ನೀಟಾಗಿ ಫ್ರೈ ಮಾಡ್ಕೋಬೇಕು. ಅದ್ರ ಜೊತೆಗೆ ನಾನು ಒಂದು ಫುಲ್ ಗಡ್ಡೆ ಬೆಳ್ಳುಳ್ಳಿನ ಜಜ್ಜಿ ಇಟ್ಕೊಂಡಿದ್ದೀನಿ. ಅದನ್ನು ಕೂಡ ಗೋಲ್ಡನ್ ಕಲರ್ ಆಗಬೇಕು, ಅಂದರೆ ನಮಗೆ ಅದನ್ನು ತಿನ್ನೋಕ್ಕೂ ತುಂಬ ಟೇಸ್ಟಿಯಾಗಿರುತ್ತೆ. ನನಗೆ ತುಂಬ ಇಷ್ಟ. ಸೊ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿರ್ತೀನಿ ನಾನು ಕರಿಬೇವಿನ ಸೊಪ್ಪು ಮತ್ತು ಬೆಳ್ಳುಳ್ಳಿ. ಇದರಲ್ಲಿ ಆಗಾಗ ಸಿಗ್ತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ. ಬೆಳ್ಳುಳ್ಳಿ ಇಷ್ಟಪಡೋರು ಜಾಸ್ತಿ ಹಾಕ್ಕೊಳ್ಳಿ, ಜಜ್ಜಿ ಹಾಕ್ಕೊಳ್ಳಿ. ಬೆಳ್ಳುಳ್ಳಿನ ಒಂದೊಂದೂ ಸಿಪ್ಪೆ ಸಮೇತನೇ ಹಾಕ್ಕೊಳ್ಳಿ, ಜಜ್ಜಿ ಹಾಕ್ಕೋಬೇಕಾಗುತ್ತೆ. ನೋಡಿ, ಅದನ್ನು ಇದ್ರ ಜೊತೆಗೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ನಾವು ಎಲ್ಲ ಫ್ರೈ ಏನು ಮಾಡ್ಕೋಬೇಕು, ಎಲ್ಲ ರೆಡಿ ಆಯಿತು. ಇವಾಗ ನಮ್ಮ ಒಂದು ಟೇಸ್ಟ್ಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕಾಗುತ್ತೆ. ತುಂಬ ಜಾಸ್ತಿ ಹಾಕ್ಕೊಳ್ಳೋಕೆ ಹೋಗಬೇಡಿ, ಸ್ವಲ್ಪ ಹಾಕ್ಕೊಳ್ಳಿ, ಆಮೇಲೆ ಕಡಿಮೆ ಇದ್ರೆ ಹಾಕ್ಕೋಬೋದು. ಅದಾದಮೇಲೆ ಒಂದು ಸ್ವಲ್ಪ ಅಚ್ಕಾರದ ಪುಡಿ ಹಾಕ್ತಾಯಿದ್ದೀನಿ. ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ನೇ ನಾನು ಯೂಸ್ ಮಾಡೋದು ಯಾವಾಗಲೂ, ಯಾಕೆಂದರೆ ಅದು ಖಾರ ಇರಲ್ಲ, ಬಟ್ ಕಲರ್ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ. ಸೊ ಅದನ್ನು ಹಾಕ್ತಾಯಿದ್ದೀನಿ. ಆಮೇಲೆ ಒಂದು ಪಿಂಚಷ್ಟು ಹಿಂಗೆ ಹಾಕ್ತಾಯಿದ್ದೀನಿ. ಹಿಂಗು ಅಂದರೆ ಈ ಎಣ್ಣೆ ಐಟಮ್ಗೆ ಸ್ವಲ್ಪ ಹಿಂಗೆ ಹಾಕಿದ್ರೆ ಗ್ಯಾಸ್ ಎಲ್ಲ ಆಗಲ್ಲ ಅನ್ನೋದಕ್ಕೋಸ್ಕರ. ನೋಡಿ, ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಎಲ್ಲ ಕಡೆ ಉಪ್ಪು, ಖಾರ, ಹಿಂಗು ಎಲ್ಲನೂ ಮಿಕ್ಸ್ ಆಗಬೇಕು. ಆ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ನೋಡಿ, ತುಂಬ ಟೇಸ್ಟಿಯಾಗಿರೋ ಖಾರ ಬೂಂದಿ ರೆಡಿ ಆಯಿತು.
ಬಿಸಿಬೇಳೆ ಬಾತ್ ಜೊತೆ ಸರ್ವ್ ಮಾಡ್ಕೋಬೋದು, ಮತ್ತು ಟೀ ಕಾಫಿ ಜೊತೆಗೂ ಕೂಡ ಇದನ್ನು ಸರ್ವ್ ಮಾಡ್ಬೋದು. ತುಂಬ ಚೆನ್ನಾಗಿ ಇರುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.